ಬೇಕಾದ್ರೆ ನಮ್ಮಲ್ಲಿರುವಂತ ಆಸುರಿ ಸಂಪತ್ತಿಗಳು ನಮಗೆ ಅಡ್ಡ ಬರ್ತಾ ಇರ್ತಾರೆ. ಸ್ಟಾರ್ಟಿಂಗಿಂದ ರಾಕ್ಷಸರು ಎಲ್ಲ ನೋಡ್ಕೊಂಡು ಬಂದ ರಾಗ, ದ್ವೇಷ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ರಾಕ್ಷಸರೇ, ನಮ್ಮಲ್ಲಿರುವಂತ ಆಸುರಿ ಸಂಪತ್ತಿಗಳು. ಇವನ್ನೆಲ್ಲ ನಾವು ಫಸ್ಟು ಸಾಯಿಸ್ಕೋಬೇಕು. ನಮ್ಮಲ್ಲಿರೋ ಆಸುರಿ ಸಂಪತ್ತಿನೆಲ್ಲ ತೆಕ್ಕೋಬೇಕು. ಲಾಸ್ಟ್ ದಿವಸ ನೋಡಿದ್ರೆ ಇವತ್ತು ಶುಂಭ ನಿಶುಂಭರು, ಮಿಕ್ಕಿದ ರಾಕ್ಷಸರು ಯಾರು ದೇವಿಯನ್ನು ಟಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಶುಂಭ ನಿಶುಂಭರು ಎಷ್ಟು ಭಯಂಕರವಾಗಿ ಯುದ್ಧ ಮಾಡಿದ್ರು. ಆ ಶುಂಭ ನಿಶುಂಭರು ಯಾರು ಅಲ್ಲ, ಅಹಂ ಮಮಕಾರಗಳೇ. ಸಂಸಾರ ಅಂದರೆ ಯಾವುದೇ ಜಡವಾದ ಪ್ರಪಂಚದಲ್ಲಿ ಪಂಚಭೂತಗಳಿಂದ ಉತ್ಪನ್ನ ಆಗಿರೋ ಪ್ರತಿಯೊಂದು ವಸ್ತುವು ಜಡ ಪದಾರ್ಥ ಅಂತಾರೆ. ಈಗೇನಾದರೂ ಮೈಕ್ ನಮ್ಮನ್ನು ಕಚ್ಚಕ್ಕೆ ಬರ್ತಾ ಇದೆಯಾ? ಟೇಬಲು, ಚೇರ್ಗಳು ಇವೆಲ್ಲ ನಮ್ಮನ್ನು ಕಚ್ಚಕ್ಕೆ ಬರ್ತಾವ? ಜಡ ಪದಾರ್ಥಗಳಿಗೆ ನಮಗೆ ಹಿಂಸೆ ಕೊಡುವಷ್ಟು ಸಾಮರ್ಥ್ಯ ಇರೋದಿಲ್ಲ ಜಡವಾದಂಥ ವಸ್ತುಗಳಿಗೆ. ಆದರೆ ಈ ಪಾಂಚಭೌತಿಕವಾದಂಥ ಪ್ರಪಂಚ ಮತ್ತು ಈ ಶರೀರದ ಮೇಲೆ ನಮಗಿರೋ ಅಹಂ ಮಮ ಭಾವಗಳೇ ನಮಗೆ ಸುಖ ದುಃಖಗಳು ಕೊಡ್ತಾ ಇರ್ತವೆ.